ಸಮಸ್ತ ನೌಕರರು ಒಂದು ವಾರ ಕಾಲ ಇದೇ ರೀತಿ ನಾವು ಗಲಾಟೆ ಮಾಡಿ ಪುಟ್ಪಟ್ಟಲ್ಲಿ ಏನು ಇಲ್ದಂಗೆ ಮಾಡೋದು ನಾವು ಮಾಡ್ತೀವಿ. ಇದರಲ್ಲಿ ನಮ್ಮ ಕಮಿಷನರ್ಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಸಿಗ್ದವ್ರಲ್ಲ ಲೆಟ್ರ್ ಕೊಟ್ಟ ಮೇಲೆ ಇದೆಲ್ಲ ಅನ್ಯಾಯಕ್ಕೆಲ್ಲ ಮಾಡಬಾರ್ದು. ಎಲ್ಲರೂ ಸಿಗ್ದವ್ರಲ್ಲ ಟ್ರಾನ್ಸ್ಫರ್ ಮಾಡೋದು, ಸಸ್ಪೆಂಡ್ ಮಾಡೋದು, ಈ ರೀತಿ ಮಾಡಿದ್ರೆ ಇಲ್ಲಿ ಕೆಲಸ ಮಾಡೋ ಜನ ಎಲ್ಲಿದ್ದಾರೆ? ನಾನು ಕೇಳ್ಕೊಳ್ಳೋದು ಇಷ್ಟನೇ, ನಿಮ್ಗೆ ಏನ್ ಬೇಕು ನಾವೆಲ್ಲ ಮಾಡೋದು ರೆಡಿ ಇದ್ದೀವಿ. ನಮ್ಮನ್ನೇ ಒಂಥರ ಬೇರೆ ರೀತಿ ಮಾತಾಡ್ತಿರಿ, ಇದು ಯಾವ ರೀತಿ ಅನ್ಯಾಯ ನೋಡಿ. ಹೆಣ್ಮಕ್ಳು ಅಂದೇನೆ ಸ್ಪ್ರೇ ಮಾಡ್ತಾರಲ್ಲ, ಅವರೆಲ್ಲ ನಿಜವಾಗ್ಲೂ ಮನುಷ್ಯರೇನ? ಸತ್ವಾಗ್ಲು ಅಂದ್ರೆ ಅಷ್ಟು ಅನ್ಯಾಯ. ಅಕ್ಕ ತಂಗಿ ಜೊತೆ ಎಲ್ಲ ಹುಟ್ಟಿದಾರ ನಿಜವಾಗ್ಲೂ ಅವರು. ಬಸವರಾಜ ಏನೇ ಭಾಗದಲ್ಲಿ ನೋಡಿ, ಅವ್ನು ಏನಿದ್ರು ನಮ್ಗೆ ಚಿಂತೆ ಇಲ್ಲ. ಅವ್ನು ಯಾವನೇ ಆಗ್ಲಿ ಏನೇ ಆಗ್ಲಿ ಬಿಡ್ದೇನೆ ಅವನು ಜೈಲ್ ಕಟ್ಟಿಸ್ಬೇಕು. ಹೌದಾ, ಪೊಲೀಸ್ನವ್ರು ಇದ್ರು ಏನ್ ಮಾಡ್ತಾರೆ ಪೊಲೀಸ್ನವರು? ಅವನ ಇದನ್ನ ತಗೊಂಡು ಏನ್ ಬೇಕು ಅನ್ನೋದನ್ನ ವಿಡಿಯೋ ತಗೊಂಡು ಏನ್ ಮಾಡ್ತಾರೆ? ಈ ರೀತಿ ಅನ್ಯಾಯ ನಡೀತಿದೆ. ನಾವಂತೂ ಇದನ್ನ ಸುಮ್ಮನೆ ಬಿಡಲ್ಲ, ಏನೇ ಬರ್ಲಿ ನಾವು ಬಿಡೋದೇ ಇಲ್ಲ. ಇದೇನಾಗುತ್ತೆ ಸರ್? ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸದ್ಯಕ್ಕೆ. ಡೆಪ್ಟಿ ಕಮಿಷನರ್ ಈಸ್ಟ್ ಅವರು ಅಲ್ಲಿ ಸ್ಪಾಟಲ್ಲಿದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇಂಥದ್ದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. DCP ಹೋಗಿದರೆ ಜಾಯಿಂಟ್ ಕಮಿಷನರ್ಗೆ ಹೋಗ್ತಾ ಇದ್ದೀವಿ. ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತೊಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಗಾಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ, ಆ ಪ್ರಕಾರ ಯಾರ್ಯಾರು ಇದ್ದಾಗ ಎಲ್ಲರೂ NLC ಬರ್ತದೆ, ನಾವು ತೊಗೊಳ್ತೀವಿ ಕೇಸು. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಅಂತ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ವಶಕ್ಕೆ ತಗೊಳ್ತೀವಿ. ಓಕೆ. ಈ ಮೊದಲಿಗೆ ಹೊಡಿತಾರೆ ಅವರೇನೊಂದು ಸಂಘಟನೆಯವರ ಅಥವಾ ಅದೆಲ್ಲ ವೆರಿಫೈ ಆಗ್ತದೆ. ಯಾಕೆಂದ್ರೆ ತಕ್ಷಣ ನಮ್ಮವರು ಅಟೆಂಡ್ ಆಗಿದ್ದಾರೆ. ಯಾವುದು ಸಂಬಂಧಪಟ್ಟಿರಲಿ, ಬಟ್ ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರು ತಗೊಳ್ಳಿ. ಥ್ಯಾಂಕ್ ಯು.